ಹಾಯ್ ಫ್ರೆಂಡ್ಸ್, ಮೈ ಟೆಕ್ನಿಕಲ್ ವೀಡಿಯೋಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸ್ವಾಗತ. ಇವತ್ತು ನಿಮಗೆ ಒಬ್ಬ ಫ್ರಾಡ್ನ ಲೈವ್ ಆಗಿ ನಾವು ಮಾತಾಡಿಸಿ ಅವನು ಯಾವ ರೀತಿ ಚೇಂಜ್ ಮಾಡ್ತಾನೆ ಅಂತ ನೋಡಿ. ಯೂನಿಯನ್ ಬ್ಯಾಂಕ್ ಅಂತ ಇದೆ ಫಸ್ಟಿಗೆ. ಈಗ ನೋಡಿ, ಒಂದು ನಿಮಿಷನೂ ಆಗಿರಲ್ಲ, ನಾನು ಮುಂಚೆ ಫೋನ್ ಮಾಡಿರ್ತೀನಿ ಅವನಿಗೆ, ಮುಂಚೆ ಫೋನ್ ಮಾಡಿ ಮಾತಾಡ್ತೀನಿ. ಇದೇನು ಯಾವ ರೀತಿ ಎತ್ತ ಎಲ್ಲ ಇನ್ಫಾರ್ಮೇಷನ್ ಕೇಳ್ತೀನಿ. ಅದಾದಮೇಲೆ ಕೇಳಿ ಮತ್ತೆ ಬಂದು ಈ ಸ್ಕ್ರೀನ್ ರೆಕಾರ್ಡ್ ಮಾಡೋಣ ಅಂತ ಬಂದಮೇಲೆ ಇವಾಗ ನೋಡಿ, ನಾನು ರಿಪೋರ್ಟ್ ಮಾಡೋಣ ಅಂತ ನೋಡಿ ಆಮೇಲೆ ಬೇಡ ಬಿಡು ಅಂತ ನೋಡೋದಕ್ಕೆ ಅಲ್ಲೇ ಫೋಟೋನೇ ಚೇಂಜ್ ಮಾಡಿದ ಅವನು. ಇವಂದ ಒಂದು ಕರೆಕ್ಟಾಗಿ ಅವನ ವಾಯ್ಸಲ್ಲೇ ನಿಮಗೆ ಲೈವ್ ಪ್ರೂಫ್ಸ್ ತೋರಿಸ್ತಿದೆ. ಹಾಯ್ ಫ್ರೆಂಡ್ಸ್, ಮೈ ಟೆಕ್ನಿಕಲ್ ವೀಡಿಯೋಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಏನಪ್ಪ ಅಂದರೆ, ನಿಮಗೆ ತುಂಬ ಹೆಲ್ಪ್ ಆಗುವಂಥದ್ದು. ಇದು ವಾಟ್ಸಪ್ಪಲ್ಲಿ ಒಂದು ಅಲರ್ಟ್ ಬರುತ್ತೆ ಅಂತ ನಾನು ಮುಂಚೆ ಒಂದು ವಿಡಿಯೋದಲ್ಲಿ ನೋಡಿದ್ದೆ. ಸ್ನೇಹಿತರೆ ನಮಸ್ಕಾರ, ಎಲ್ಲರಿಗೂ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಮೆಸೇಜ್ ಇದು. ಇತ್ತೀಚಿನ ತೋರಿಸ್ತೀನಿ. ವಾಟ್ಸಪ್ ಅಲ್ಲಿ ನೋಡಿ ಈ ನಂಬರಿಂದ APK ಬಂದಿದೆ. ಇವರಿಗೆ ಫೋನ್ ಮಾಡಿದರೆ ನಮಗೆ ಗೊತ್ತಿಲ್ಲ ವಾಟ್ಸಪ್ ಯಾಕಾಗಿದೆ ಅಂತ ರೀಸನ್ ಹೇಳ್ತಾ ಇದ್ದಾರೆ. ನಿಮಗೆ ಲೈವ್ ಪ್ರೂಫ್ ಆಗಿ ಅವ್ರಿಗೆ ಫೋನ್ ಮಾಡ್ತೀವಿ ನೋಡಿ. ಹಲೋ ಅಲ್ಲ, ಹೇಳಿ ಸರ್. ಅದು ನಿಮ್ದು APKದು ಅಥವಾ ನಿಮ್ದು ಅಲ್ವಾ ತಾನೇ? ಅದು ಕನ್ಫರ್ಮ್ ಆಗಿ ನಮ್ದು ಅಲ್ಲೇ ಅಲ್ಲ ಸರ್. ನಾವು ವಾಟ್ಸಪ್ಪಲ್ಲಿ ಒಬ್ರಿಗೂ ಮೆಸೇಜ್ ಮಾಡಿಲ್ಲ ಸರ್. ಇವಾಗ ನಾವು ಬ್ಲಾಕ್ ಮಾಡಿಬಿಟ್ಟಿದ್ದೀನಿ ಅಕೌಂಟ್ ಸರ್. ಹಾಂ, ಬ್ಲಾಕ್ ಮಾಡಿಬಿಟ್ಟಿದ್ದೀನಿ ಸರ್. ಇವಾಗ ವಾಟ್ಸಪ್ದು ಡಿಲೀಟ್ ಮಾಡಿಬಿಟ್ಟಿದ್ದೀನಿ ಸರ್. ಅದು ಡಿಲೀಟ್ ಮಾಡಿದ್ರು ನಿಮ್ಮ ನಂಬರು ರನ್ ಆಗ್ತಾ ಇದೆ. ಹೌದು ಸರ್, ಅದೇ ಯಾರು ಇವಾಗ ಸುಮ್ಮನೆ ಬಿಚ್ಚಿಬಿಟ್ಟು ಇದು ಮಾಡಿಬಿಡೋದು ಸರ್. ನಿಮ್ಮ ಬಿಚ್ಚಿ ಏನೇ ಮಾಡಿದ್ರು ನಿಮಗೆ ಪ್ರಾಬ್ಲಮ್ಮೇ ಅದು. ಮತ್ತೆ ಇನ್ನೇನು ಮಾಡೋದು ಸರ್? ನೀವು ಒಂದು ಕಂಪ್ಲೇಂಟ್ ಕೊಡೋದು ಸೇಫ್ ಅನಿಸುತ್ತೆ. ಸರಿ ಸರ್, ನೋಡ್ತೀವಿ ಸರ್. ಹಂಗಲ್ಲ, ನೀವು ಒಂದು ಮಾತು ಅಲ್ಲಿ ತಿಳಿಸಿ. ಇಲ್ಲಿ 100ಕ್ಕೆ ಕರೆ ಮಾಡಿ. ಹ್ಞೂ ಸರ್. 1930ಗೆ ಕಾಂಟ್ಯಾಕ್ಟ್ ಆಗಲಿಲ್ಲ ಅಂದರೆ ಲೊಕೇಶನ್ ಆನ್ ಮಾಡಿ. ಹ್ಞೂ ಸರ್. 100ಕ್ಕೆ ಫೋನ್ ಮಾಡಿದರೆ ಅವರು ನಿಮ್ಮ ನಿಯರ್ ಇರೋ ಲೊಕೇಶನಲ್ಲಿ ಇರುವಂಥ ಪೊಲೀಸ್ ಸ್ಟೇಷನ್ಗೆ ಕನೆಕ್ಟ್ ಆಗುತ್ತೆ. ಹ್ಞೂ ಸರ್. ಅವರು ಅವಾಗ ನಿಮಗೆ ಹೇಳ್ತಾರೆ, ಏನು ಇದು ಈ ಥರ ಆಗೈತೆ ಸರ್, ಈ ಥರ ನಮ್ದು ಯಾಕಾಗಿ ಒಟ್ಟು ಈ ಥರ ನಡೀತಾ ಇದೆ, ಇದಕ್ಕೂ ನಮಗೆ ಸಂಬಂಧನೇ ಇಲ್ಲ ಅಂತ ನೀವು ಸ್ಟೇಟ್ಮೆಂಟ್ ಕೊಟ್ಟರೆ ಅವರು ನಿಮಗೆ ಹೆಲ್ಪ್ ಮಾಡ್ತಾರೆ. ನೀವು ಇದೇ ಥರ ಬಿಟ್ಟರೆ ನಿಮಗೆ ಪ್ರಾಬ್ಲಮ್. ಅದು ಅದರಲ್ಲಿ ಫಾರ್ವರ್ಡಲ್ಲಿ ಮೆಸೇಜಲ್ಲಿ ಇದೆ ಮೆನಿ ಟೈಮ್ ಫಾರ್ವರ್ಡ್ ಅಂತ. ಮಿನಿಮಮ್ ಅಂದ್ರೆ ಅವ್ರು ಒಂದು 100-200 ಜನಕ್ಕೆ ಪಕ್ಕ ನಿಮ್ಮಲ್ಲಿ ಇದನ್ನ ಮಾಡಿದಾರೆ ಅದನ್ನ. ಇದು ಸರ್ ನೋಡ್ತೀನಿ, ನಮ್ಮ ಅಣ್ಣಗೆ ಹೇಳ್ಬಿಟ್ಟು ಹಂಗೆ. ಇಲ್ಲ, ಈಗ ಯಾರಾದರೂ ಒಂದು ಫಾರ್ವರ್ಡ್ ಆಗಿರೋದು ಒಬ್ರು ಯಾರಾದರೂ ಕ್ಲಿಕ್ ಮಾಡಿ ಅಮೌಂಟ್ ಲಾಸ್ ಮಾಡ್ಕೊಂಡ್ರೆ ಅದು ನಿಮಗೆ ಪ್ರಾಬ್ಲಮ್. ನೀವು ಪಾಪ ಹೇಳ್ತೀರಿ. ಯಾವ ಊರು ಸರ್? ಇದು ಮಾಲೂರು ಸರ್, ಕೋಲಾರ ಡಿಸ್ಟಿಕ್ ಸರ್. ಕೋಲಾರ. ನೀವು ಒಂದು ಕೆಲಸ ಮಾಡಿ, ಅದೇ 100ಗೆ ಫೋನ್ ಮಾಡಿ ಈ ಥರ ಹೇಳ್ರಿ. ಅದೇ ನಿಮ್ಮದು ಸಾಲ ಹೋಗ. ಸುಮ್ಮನೆ ನೀವು ಬಿಟ್ಕೊಂತ ಹೋದ್ರೆ ನೀವು ಬರೀ ಒಂದು ವಾರ ಅಥವಾ 2 ದಿನ ಬಿಟ್ಟರೆ ಅವ್ರಿಗೆ ಎಷ್ಟು 1000-2000 ಜನಕ್ಕೆ ಸ್ಪ್ರೆಡ್ ಮಾಡ್ತಾ ಇರ್ತಾರೆ APKನ. ಎಕ್ಸಾಕ್ಟ್ ಫೋನ್ಪೇ ನಂಬರ್ಗಳಿಗೆ ಸ್ಪ್ರೆಡ್ ಆಗ್ತದೆ. ವಿತೌಟ್ ಫೋನ್ಪೇ ಸ್ಪ್ರೆಡ್ ಆಗ್ತಿಲ್ಲ. ಏನಾದ್ರೂ 4 ವಾಟ್ಸಪ್ ಇದೆ, ಆದರೂ ಅವು ಯಾವಕ್ಕೂ ಬಂದಿಲ್ಲ. ಫೋನ್ಪೇ ಇರೋದಕ್ಕೆ ಮೆಸೇಜ್ ಬಂದಿದೆ. ಈಗ ಫಸ್ಟ್ಗೆ ಯೂನಿಯನ್ ಬ್ಯಾಂಕ್ ಅಂತ ಇತ್ತು ತಮ್ಮೇಲೆ ವಾಟ್ಸಪ್. ಈಗ ಏನಾಗಿದೆ ಅಂದ್ರೆ ಅದು ಯಾರ್ದೋ ಫೋಟೋ ಇಟ್ಟಿದ್ದಾರೆ. ಅದು ಹಿಂಗೆ ರೆಡ್ ಟಿ ಶರ್ಟ್ ಹಿಂಗ್ ಕೈ ಮುಂದ್ ಮಾಡಿರೋದು ನಿಮ್ದೇ ಇರ್ಬೋದು ಸರ್. ಅದನ್ನ ಹೌದು ಸರ್, ನಂದೇ ಸರ್. ಅದೇ ನಿಮ್ದೇ ಇಟ್ಟಿದ್ದಾರೆ ಸರ್. ಅದನ್ನ ಇಲ್ಲ ಸರ್, ಫಸ್ಟ್ ಓಪನ್ ಆಗ್ತಾ ಇದ್ದಿಲ್ಲ ಸರ್. ಓಪನ್ ಆಗ್ತಾ ಇದ್ದಿಲ್ಲ ಫಸ್ಟ್. ಇಲ್ಲ, ಆಮೇಲೆ ಓಪನ್ ಆಯ್ತು. ಈಗ ಕಾನ್ಫರೆನ್ಸ್ ಹಾಕ್ಬಿಡಿ 1100. ಇದು ಸರ್, ನೀವು ಕಾನ್ಫರೆನ್ಸ್ ಹಾಕ್ರಿ. ಇಟ್ಟ ನೋಡಿ, ಇವನು ಫ್ರಾಡೋ ಅಥವಾ ಗೊತ್ತಿಲ್ಲ ನೋಡಿ. ಫೋನ್ ಮಾಡಿ ಅಂದ ತಕ್ಷಣವೇ ಫೋನ್ನ ಕಟ್ ಮಾಡಿದ್ದಾನೆ. ನೀವೇ ಇಲ್ಲಿ ತಿಳ್ಕೊಬೋದು ಇದರಲ್ಲಿ ಎಷ್ಟು
ಸ್ಕ್ಯಾಮ್ ನನ್ನ ಮಕ್ಕಳು ಇದ್ದಾರೆ ಅಂತ. ಇಲ್ಲಿ ನೋಡಿ ಫಸ್ಟಿಗೆ ನಿಮಗೆ ಇನ್ನೊಂದು ವಿಡಿಯೋ ತೋರಿಸ್ತೀನಿ. ಇದು ಫಸ್ಟಿಗೆ ವಿಡಿಯೋ ಮಾಡಬೇಕಾದ್ರೆ ಫಸ್ಟಿಗೆ ಇಲ್ಲಿ ಯೂನಿಯನ್ ಬ್ಯಾಂಕ್ ಅಂತ ಇತ್ತು, ಆಮೇಲೆ ಒಂದು ಫೋಟೋ ಬಂತು, ಆಮೇಲೆ ಈಗ ಫೋಟೋ ತೆಗೆದ್ರೆ ಎಲ್ಲ ತೆಗೆದ್ರೆ ಖಾಲಿ ಮಾಡಿದ್ದಾರೆ. ಅವನು ಒಂದು ಇನ್ಸ್ಟಾಗ್ರಾಮ್ ಐ ಡಿ ಹೇಳಿದ, ಆಲ್ ಓಕೆ, ಇದು ಅವಾಗಲೇ ಹೇಳಿದ್ದ, ಅದು ಸ್ಕ್ರೀನ್ಶಾಟ್ ಇದೆ ನೋಡಿ, ಬೇಕಾದ್ರೆ ತೋರಿಸ್ತೀನಿ, ಬ್ಯಾಕ್ಗ್ರೌಂಡ್ ಇಲ್ಲಿ ತೋರಿಸ್ತೀನಿ ನೋಡಿ. ಸ್ಕ್ರೀನ್ಶಾಟ್ ತಗೊಂಡೆ, ಅವನ ಹತ್ರನೇ ಕೇಳಿದೆ, ಆಲೋಕೆ ಅಭಿಷೇಕ್ 4693 ಅಂತ. ಇದನ್ನ ನಾವು ಇವಾಗ ಹೊಡೆದು ಚೆಕ್ ಮಾಡೋಣ. ಇವಾಗ ನಾನು ಅದನ್ನ ಚೆಕ್ ಮಾಡಿ ನೋಡೋಣ. ಅವನ ಹತ್ರನೇ ಎಲ್ಲ ಸ್ಪೇಸ್ ಅಥವಾ ಎಲ್ಲಾ ರೀತಿ ಕೇಳಿ ಇದನ್ನ ಇವಾಗ ಬರ್ತಿದೆ ಸರ್. ಹಲೋ, ಇವಾಗ ಫೋಟೋ ಬರ್ತೈತೆ ಸರ್. ಫೋಟೋ ಇವಾಗ ಬರ್ತೈತೆ ಸರ್. ಫೋಟೋ ಇವಾಗ ತೆಗ್ದಿದ್ದಾನೆ. ಹೌದು ಸರ್, ಅದೇ ಸರ್ ತೆಗ್ಬಿಟ್ಟೆ ಸರ್, ನಾನೇ ತೆಗ್ಬಿಟ್ಟೆ ಸರ್. ಹೌದಾ? ಹೌದು ಸರ್. ಹೆಂಗ್ ಮತ್ತೆ ಯಾಕೆ ಕಳ್ಸಿತ್ತು ಫಸ್ಟ್ ಮೆಸೇಜ? ಸರ್ ಮೆಸೇಜ್ ಮತ್ತೆ ನೀನೇ ತೆಗ್ದೆ ಅಂದಲ್ಲ, ಅದು ಹೆಂಗ್ ಮೆಸೇಜ್ ಬಂತು? ಹ್ಞೂ ಸರ್, ಅದೇ ಗೊತ್ತಾಗ್ತಾ ಇಲ್ಲ ಸರ್. ಅಲ್ಲ, ನೀನ್ ಹೆಂಗೆ ತೆಗ್ದೆ? ಇವಾಗ ಇದು ಫಸ್ಟ್ ನಾನು ಸರ್ ಓಪನ್ ಆಯ್ತು ಸರ್. ಹಾ, ಎಲ್ಲೋ ಹೋಗ್ಬಿಟ್ಟಿತ್ತು ಅಂದ್ಬಿಟ್ಟು ನಾನು ನನ್ನ ಫೋಟೋನು ಹಾಕ್ಬಿಟ್ಟು ವಾಟ್ಸಪ್ ಹಂಗೆ ಇತ್ತು ಸರ್. ನೋಡಿದ್ರೆ ಮೆಸೇಜ್ಗಳು ನನ್ಗೆ ಬರ್ತೈತೆ ಸರ್. ಇಲ್ಲೇ ನಾನು ಚೆಕ್ ಮಾಡ್ತಾ ಇದ್ದೀನಿ. ನಾನು ಇವಾಗ ನಿಮ್ದು ಎಲ್ಲ ರೆಕಾರ್ಡ್ ಇದೆ, ಸ್ಕ್ರೀನ್ ರೆಕಾರ್ಡ್ ಲೈವ್ ನಡೀತಾ ಇದೆ ನಿಮ್ದು. ಹೌದು ಸರ್. ಲೈವ್ ಆಗಿ ಈಗ ಇದ್ರಲ್ಲಿ ಯೂಟ್ಯೂಬಲ್ಲಿ ಬರುತ್ತಾ ಇದೆ. ಹೌದು ಸರ್. ಕಾಮೆಂಟ್ ಮಾಡ್ತೀರಾ? ಸರ್ ನಮ್ಮ ನಾಣೆ ನಿನ್ನ ನಾಣೆ ಇಲ್ಲ ಸರ್. ನೀನ್ ನನ್ನ ಹಣ ಯಾಕೆ ಹಾಕ್ತೀಯಾ? ನನ್ನ ನಾಣೆ ಇಲ್ಲ ಸರ್. ಹಾ, ನೋಡಿ, ಆನ್ಲೈನ್ ಫ್ರಾಡ್ ಇರ್ಬೋದು, ನನಗೆ ಗೊತ್ತಿಲ್ಲ, ಇಲ್ದೇನೂ ಇರ್ಬೋದು, ಸರಿಯಾಗಿ ಗೊತ್ತಿಲ್ಲ. ನೋಡಿ, ಈ ತರ ಒಂದು ಮೆಸೇಜ್ ಇವನೇ ಫೋನ್ ತೆಗ್ದೆ ಅಂತಾನು ಹೇಳಿದಾನೆ. ಎಲ್ಲ ಡೀಟೇಲ್ಸ್ ನಿಮಗೆ ಇದೇ ವಿಡಿಯೋದಲ್ಲಿದೆ. ನೀವು ಯೋಚನೆ ಮಾಡಿ ಯಾವುದೇ ಒಂದು ಇದನ್ನ ಮಾಡ್ಬೇಕಾದ್ರೂ ತುಂಬಾ ಯೋಚನೆ ಮಾಡ್ಬೇಕಾಗೈತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.